ಬಜೆಟ್ಗಳಲ್ಲಿ ಒಂದು ಸ್ಕೀಮು ಆ ಥರದ್ದೆಲ್ಲ ಒಂದು ಅನುದಾನ ಸಿಗ್ತಾ ಇತ್ತು. ಈ ಸತಿ ಅದನ್ನು ಕೂಡ ಇಲ್ಲದೆ ಏನೋ 1.5 ಲಕ್ಷ ಕೋಟಿ ಕೊಡ್ತೀವಿ ಅಂತ ಏನೋ ಹೇಳಿದ್ದಾರೆ ನಗರಗಳ ಅಭಿವೃದ್ಧಿಗೆ. ಅದು ಎಲ್ಲ ನಗರಗಳಿಗೆ ಯಾರಿಗ್ ಬೇಕೋ ಕೊಡ್ತಾರೆ. ಎಷ್ಟು ತೆರಿಗೆಯನ್ನ ಕೊಡ್ತಕ್ಕಂಥದ್ದು ಕೂಡ ಇದು ಬೆಂಗಳೂರಲ್ಲಿ ಹೆಚ್ಚಿಗೆ ಆಗ್ತಿದೆ. ನಾವೆಲ್ಲ ಈ GST ಬಂದಾಗ ನಾವೆಲ್ಲ ಬಹಳ ಉತ್ಸಾಹದಲ್ಲಿ ಇದನ್ನು ಸ್ವಾಗತ ಮಾಡಿದ್ದೆವು. ಆಗ ಮೋದಿಯವರು ಅಲ್ಲಿ ಮುಖ್ಯಮಂತ್ರಿ ಇದ್ದಾಗ GST ಕೌನ್ಸಿಲ್ ಅಲ್ಲಿ ಈ GST ಬೇಕಿಲ್ಲ ಅಂತ ಹೇಳಿ ಅವರು ವಿರೋಧ ಮಾಡಿದ್ರು. ನಾವೆಲ್ಲ ಪರ ಇದ್ದವು. ಅವ್ರು GST ಬೇಕು ಅನ್ನೋರು, ಅವ್ರು ಬೇಡ ಅನ್ನೋದು. ಈಗ ನೋಡಿದ್ರೆ ಇದು ಅವ್ರು ಹೇಳಿದ್ದೆ ಅವತ್ತು ಸರಿ ಇದೆ, ಇವತ್ತಿನ ಪರಿಸ್ಥಿತಿ ನೋಡಿದ್ರೆ ಅಂತ ಹೇಳಿ ನಮಗನ್ಸುತ್ತೆ. ಆದರೆ ಒಂದು ಒಕ್ಕೂಟ ವ್ಯವಸ್ಥೆನಲ್ಲಿ ಈ ತರ ತಾರತಮ್ಯ ಮಾಡ್ತಕ್ಕಂಥದ್ದು ಒಕ್ಕೂಟ ವ್ಯವಸ್ಥೆಗೆ ಅದು ಮಾರಕ ಅಂತ ಹೇಳಿ ಹೇಳ್ಬೋದು. ಹೊರತುಪಡಿಸಿದ್ರೆ ಸರ್, ಮೊನ್ನೆ ಮೀಟಿಂಗ್ ಮಾಡಿದ್ರು ವಿಧಾನಸೌಧದಲ್ಲಿ, ನೀವು ಪರಮೇಶ್ವರ್ ಅವರು, ಮಾದೇವ್ ಅವರು, ಸತೀಶ್ ಜಾರಕಿಹೊಳಿ, ಏನ್ ಸರ್ ವಿಶೇಷ? ವಿಶೇಷ ಇದ್ದೇ ಇರ್ತದೆ. ಅದೇ ವಿಶೇಷ. ಎಲ್ರಿಗೂ ಒಂದು ಅನುಮಾನ ಇದೆ ಸರ್, ಸಮಥಿಂಗ್ ಏನೋ ನಡೀತಿದೆ ಒಳಗಡೆ ಅಂತ ಅನುಮಾನ ನಡೀತಿದೆ ಅಂತ. ಏನೋ ಹೌದಾ? ನೀವಿದ್ರೆ ನಡೀಲೇಬೇಕಲ್ಲ ಸರ್, ಅದು ನೀವು ಹೇಳಿದ್ರೆ ಈಗ ನಡೀತಿದ್ಯೋ ನಡೀತಾ ಇಲ್ವೋ ಅವೆಲ್ಲ ಹೇಳೋದಿಕ್ಕೆ ದಿಸ್ ಇಸ್ ಟೂ ಅರ್ಲಿ. ಅದನ್ನೆಲ್ಲ ಹೇಳ್ತೀನಿ ನಿಮ್ಗೆ. ಬಟ್ ಏನೋ ನಡೀತಿದೆ ಅಂತ ಇದೆ ಅಲ್ವ ಸರ್? ನಡೀತಿದೆ ಅಂತಾನೂ ಇಲ್ಲ, ನಡೀತಾ ಇಲ್ಲ ಅಂತಾನೂ ಹೇಳಕ್ಕಾಗಲ್ಲ. ಚಿದಂಬರ ರಹಸ್ಯ ಏನಿಲ್ಲ. ನಾನು ಯಾವ್ದು ರಹಸ್ಯ ಹಿಡಿಯಕ್ಕೆ ಹೋಗಲ್ಲ. ನನಗೆ ಯಾಕೆ ರಹಸ್ಯ ಹೋಗ್ತೀನಿ ಸರ್? ಯಾವಾಗ ಸರ್ ಶಕ್ತಿ ಪ್ರದರ್ಶನ ನಿಮ್ದು? ಯಾವ ಶಕ್ತಿ? ದಿವಸನೂ ಮಾಡ್ತಾ ಇದ್ದೀನಲ್ರಿ. ಈಗ ನಿಮ್ ಮುಂದೆ ಕೂತ್ಕೊಂಡು ಮಾತಾಡ್ಬೇಕು ಶಕ್ತಿ ಇದ್ದಿರ್ತಾರೆ ಮಾತಾಡಕ್ಕಾಗೋದು. ಇದ್ರೆ ನಿಮ್ಮನ್ನ ಮಾತಾಡಕ್ ಆಗ್ತಿದ್ದೇನಪ್ಪ? ಅಲ್ಲ, ನೀವು 4 ಜನ ಸೇರಿ ಒಂದು ಶಕ್ತಿ ಆಗಿದೆ ಕಾಂಗ್ರೆಸ್. ಅದಕ್ಕೋಸ್ಕರ 4 ಅಲ್ಲ ರೀ, 4 ಅಂತ ಯಾಕೆ ಹೇಳ್ತೀವಿ? ನಮ್ಮನ್ನ ಶಕ್ತಿ ಕುಂದಿಸ್ತಾ ಇದ್ದೀರಿ. ಸತೀಶ್ ಜಾರಕಿಹೊಳಿ ನೇತೃತ್ವದಲ್ಲಿ ಒಂದು ಸಮಾವೇಶನ ಮಾಡಬೇಕು ಅಂತ ಸತೀಶ್ ಜಾರಕಿಹೊಳಿ ನೇತೃತ್ವ ಅಂತಾನೂ ಇಲ್ಲ, ಕಾಂಗ್ರೆಸ್ ಪಕ್ಷದ ನೇತೃತ್ವದಲ್ಲಿ ಸಮಾವೇಶ ಮಾಡಬೇಕಿದ್ದೀವಿ. ಏನ್ ಸಮಾವೇಶ ಸರ್? ಆ ಸಮಾವೇಶದ ರೂಪುರೇಷೆಗಳು ಇನ್ನೂ ಫೈನಲ್ ಆಗಿಲ್ಲ. ಕಾಂಗ್ರೆಸ್ ನೇತೃತ್ವದಲ್ಲಿ ಮಾಡ್ತೀವಿ. SC ST ಅಂತ ಏನಲ್ಲ, ಕಾಂಗ್ರೆಸ್ ಬೆಂಬಲಿತರ ಸಮಾವೇಶ ಮಾಡ್ತೀವಿ. ಅದರಲ್ಲಿ SC ST ಇರ್ತಾರೆ, ಎಲ್ಲರೂ ಇರ್ತಾರೆ, ಹಿಂದುಳಿದವರು ಇರ್ತಾರೆ, ಮುಂದುವರೆದವರು ಇರ್ತಾರೆ. ಏನ್ ಸಂದೇಶ ಕೊಡಬೇಕು ಅಂತ ಸರ್? ಪಕ್ಷ ಸ್ಟ್ರೆಂಥನ್ ಮಾಡೋದು ಒಂದು ಸಂದೇಶ ಅಷ್ಟೇ. ಈಗ ಬಿಜೆಪಿಯವರು ಮೊದಲೆಲ್ಲ ನೀವೇ ಹೇಳ್ತಾ ಇದ್ರಿ 3 ಬಾಗಿಲು 4 ಬಾಗಿಲು ಅಂತ. ಈಗ ಬಾಗಿಲು ಲೆಕ್ಕನೇ ಇಲ್ಲ, ಅಷ್ಟಾಗ್ಬಿಟ್ಟವೆ. ಈಗ 100 ಆಗ್ಬಿಟ್ಟವೆ. ಅದರಿಂದ ಈಗ ನಾವು ಪಕ್ಷ ಸಂಘಟನೆ ಮಾಡಬೇಕು, ನಾವು ಸ್ಥಳೀಯ ಸಂಸ್ಥೆಗಳು ಚುನಾವಣೆಗೆ ಹೋಗ್ಬೇಕು, ಇವೆಲ್ಲ ಗಮನದಲ್ಲಿ ಇಟ್ಕೊಂಡು ಮಾಡೋಣ ಅಂತ ಹೇಳಿ ಇದ್ದೇವೆ. ಯಾಕೆಂದ್ರೆ ನಾವೆಲ್ಲ ಅಧಿಕಾರಕ್ಕೆ ಬಂದ್ಬಿಟ್ಟಿದ್ದೇವೆ. ಆದ್ರೆ ನಮ್ಮ ಕಾರ್ಯಕರ್ತರು ನಮ್ಮನ್ನು ಅಧಿಕಾರಕ್ಕೆ ತಂದಿದ್ದಾರಲ್ಲ, ಅವ್ರಿಗೆ ಅಧಿಕಾರ ಕೊಡಿಸುವಂತದ್ದು ಚುನಾವಣೆಗಳು. ನಾವು ಅದನ್ನು ಕೂಡ ಪ್ರಾಮಾಣಿಕವಾಗಿ ಅವ್ರಿಗೆ ಅಧಿಕಾರ ಕೊಡಿಸೋಕೆ ಪ್ರಯತ್ನ ಮಾಡ್ತೀವಿ. ಕಾಂಗ್ರೆಸ್ ಪರವಾಗಿ ಮಾಡುವಂತದ್ದು. ಕಾಂಗ್ರೆಸ್ ಅಂದ್ರೆ ಏನ್ ಸರ್? ಸಚಿವರು ಮಾಡ್ತಿರೋದ ನೇತೃತ್ವ, ಕೆಪಿಸಿಸಿ ವತಿಯಿಂದ ಮಾಡ್ತಿರೋದ? ಕೆಪಿಸಿಸಿ ಕಾಂಗ್ರೆಸ್ ಹೈಕಮಾಂಡ್ ಎಲ್ಲ ಸೇರಿದಂಗೆ, ಸಚಿವರು ಸೇರಿದಂಗೆ ಮಾಡೋದು. ಅಧ್ಯಕ್ಷತೆ DK ಶಿವಕುಮಾರ್ ವಹಿಸ್ಕೊಳ್ಬೇಕು ಸರ್. ಅವ್ರು ಕೆಪಿಸಿಸಿ ಅಧ್ಯಕ್ಷರಾದ್ರಿಂದ ಅವರೇ ವಹಿಸ್ಬೇಕು. ಈಗ ಹಾಸನಲ್ಲಿ ವಹಿಸ್ಕೊಳ್ಳಿಲ್ವಾ? ಹಂಗೆ ಅಲ್ಲಿ ಬೆಳಗಾವಿನಲ್ಲಿ ನಡೆಸಲಿಲ್ವಾ? ಹಂಗೆ ನಡೆಸ್ತಾರೆ. DCM ಎಲ್ಲ ಅಟೆಂಡ್ ಆಗ್ತಾರೆ ಸರ್? ಎಲ್ಲರೂ ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮ ಅಂದ್ಮೇಲೆ ಎಲ್ಲ ಕಾಂಗ್ರೆಸ್ಸಿಗರು ಭಾಗವಹಿಸಬೇಕು. ಅಲ್ಲ, ಬಿಜೆಪಿ ಪಕ್ಷದಲ್ಲಿ ಸರ್ ಗುಂಪಿದ್ರು ಧೈರ್ಯವಾಗಿ ಮೀಟಿಂಗ್ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ನೀವು ಸಮುದಾಯ ಒಂದು ಸಭೆ ಸೇರಕ್ಕೂ ನಿಮ್ ಪಾರ್ಟಿಲಿ ಸ್ವತಂತ್ರ ಇಲ್ವಲ್ಲ ಅಂತ ಬೇಸರ. ರಾಜಣ್ಣ ಸರ್ಗೆ ಆಂತರಿಕ ಪ್ರಜಾಪ್ರಭುತ್ವ ಇಲ್ಲ ಅಂತನಾ ಹೆಂಗೆ ಅಂತ ಕಾಂಗ್ರೆಸ್ ಅಲ್ಲಿ? ಕಾಂಗ್ರೆಸ್ ಅಲ್ಲಿರುವಷ್ಟು ಆಂತರಿಕ ಪ್ರಜಾಪ್ರಭುತ್ವ ಬೇರೆ ಯಾವ ಪಕ್ಷದಲ್ಲೂ ಇಲ್ಲ. ಅಲ್ಲ ಸರ್, SC ST ಮಿನಿಸ್ಟರ್ಗಳು ಶಾಸಕರು ಒಂದು ಊಟಕ್ಕೆ ಸೇರಕ್ ಬಿಡಲಿಲ್ಲ. ಹೋಟೆಲ್ ಮೀಟಿಂಗ್ ಮಾಡ್ತೀವಿ ಅಂತ ಹೇಳಿದ್ರು, ಅದಕ್ಕೂ ಬ್ರೇಕ್ ಹಾಕಿದ್ರು. ಅದು ನೀವು SCP TSP ಬಗ್ಗೆ ಚರ್ಚೆ ಮಾಡ್ತೀವಿ ಅಂದ್ರೂ ಬಿಡ್ಲಿಲ್ಲ. ಈಗ ಅವಕ್ಕೆಲ್ಲ ಪ್ರಶ್ನೆಗೂ ಉತ್ತರ ಹೇಳ್ತೀನಿ, ಸ್ವಲ್ಪ ದಿವಸ ಸ್ವಲ್ಪ ಇದೆ ಅಷ್ಟೇ, ಹೇಳ್ತೀನಿ. ಗಂಟಲಿದೆ ಸರ್, ಗಂಟಲಿದೆ, ಬಾಯಿ ಬರ್ತಾ ಇಲ್ಲ ಅಂತ. ಗಂಟಲಲ್ಲೂ ಅಲ್ಲಿ ಅಲ್ಲಿಗೆ ಬಂದಿಲ್ವಲ್ಲ, ಇನ್ನು ಬಂದ ಮೇಲೆ ಬಾಯಿಗೆ ಬಂದ್ಬಿಡುತ್ತೆ.